ಸರಿ, ಈಗ ನಾನು ವೀಕ್ಷಣೆ ಮಾಡಿದೆ. ನಮ್ಮಲ್ಲೇ ಚೀಫ್ ಇಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು. ಈಗಾಗಲೇ ಸೆಕ್ರೆಟ್ರಿ ಎಮ್ ಡಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನೂ ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ. ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ 60 ರಿಂದ 65 TMC ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಾಳ ದೊಡ್ಡ ಫೋರ್ಸ್ನೊಳಗೆ ಹೋಗ್ತಾ ಇದೆ ನೀರು. ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಇದಕ್ಕೆ ಆ ಗೇಜ್ ಕೆಳಗೆ ಇಡಲೇಬೇಕು. ಕನಿಷ್ಠ ಎಷ್ಟು 20 ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ, ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ, ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ, ಕಟ್ಟಾಗಿಬಿಟ್ಟೈತಿ. ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ. ಈಗ ರಾತ್ರಿನೂ ಗೊತ್ತಾಗ್ತಾಯಿಲ್ಲ ನಮಗೆ. ಆ ನೀರು ಡೌನ್ ಹೋದ್ಮೇಲೆ ಪೂರ ಕೆಳಗಿಳಿದ ಮೇಲೆ 20 ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಎಲ್ಲ ಈಗ ಹೈದ್ರಾಬಾದ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಎಂಜಿನಿಯರ್ಸ್ ಅದೇನು ಡ್ಯಾಮ್ ಕಟ್ಟೋ ಹೊತ್ನ್ಯಾಗ ಏನಾದರೂ ಡಿಸೈನ್ ಮಾಡಿದವರು ಇದ್ದರು, ಅವ್ರ ಹತ್ರ ಡಿಸೈನನ್ನು ಬೆಳಗ್ಗೆ ಬರ್ತಾಯಿದೆ. ಬೆಳಗ್ಗೆ ಡಿಸೈನು ಬರುತ್ತೆ, ಸಂಬಂಧಪಟ್ಟಂಥ ಕೆಲಸ ಮಾಡೋರು ಬರ್ತಾರೆ. ಅದು ಏನೇ ಕೆಲಸ ಮಾಡಿದರೂ ನನಗನ್ಸಿದ ಮಟ್ಟಿಗೆ ಆ 20 ಫೀಟ್ ನೀರು ಹೋಗಲೇಬೇಕು. ನೀರು ಹೋದಾಗ ಮಾತ್ರ, ಯಾಕಂದರೆ ಇವತ್ತಿನ ಈ ಸದ್ಯದ ಪರಿಸ್ಥಿತಿಯೊಳಗೆ ಅಲ್ಲಿ ಕೆಳಗಿಳಿಯೋಕ್ಕೆ ಸಾಧ್ಯತೆ ಇಲ್ಲ. ಆ ಫೋರ್ಸ್ ನೋಡಿದರೆ ಮೈ ಜುಮ್ಮಂತೈತಿ. ಆ ರೀತಿ ಫೋರ್ಸ್ನ ನೀರು ಹೊಂಟೈತಿ. ಆ ನೀರು ಹೊರಟಿದ್ದು ನೋಡಿದಂದರೆ ಅಲ್ಲಿ ಇಳಿದು ಕೆಳಗೆ ಕೆಲಸ ಮಾಡಬೇಕಲ್ಲ, ಅಷ್ಟು ಸರಳವಾದಂಥ ಕೆಲಸ ಅದು ಅಲ್ಲ. ಅದಕ್ಕೆ ಬೆಳಗ್ಗೆ ನಾವು ಇನ್ನೂ 10, 11 ಅನ್ನೋದಾಗ ಮತ್ತೆ ಇವ್ರು ಬರ್ತಾರೆ, ಅಧಿಕಾರಿಗಳೆಲ್ಲರೂ. ಅವಾಗ ಮತ್ತೆ ನಾವು ಬರ್ತೀನಿ, ಪೂರ್ಣ ಅದನ್ನಿದ್ದು ವಾಸ್ತವ ಸತ್ಯ ಏನು ಎಂತು ಅಂತ ಅದು ತಿಳಿಸ್ತೀವಿ. ಈ ಸದ್ಯ ನೀರು ನಮಗೆ 1 ಲಕ್ಷ ಕ್ಯೂಸೆಕ್ಸ್ ನೀರು ಹೊರಗೆ ಹೋಗ್ತಾಯಿದೆ ಈ ಸದ್ಯ. ಅದು ಒಂದೇ ಗೇಟ್ನೊಳಗೆ ಕನಿಷ್ಠ 35,000 ಕ್ಯೂಸೆಕ್ಸ್ ನೀರು ಹೋಗ್ತಾಯಿದೆ. ಅದು ಒಂದು 19 ಗೇಟ್ನಾಗ ಮಾತ್ರ 35,000 ಕ್ಯೂಸೆಕ್ಸ್ ಹೋಗ್ತಾಯಿದೆ. ಉಳಿದಿದ್ದು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದೀವಿ. ಈ ಒಮ್ಮೊಮ್ಮೆ ಟೈಮಿಗೆ ಜಾಸ್ತಿ ಬಿಟ್ಟನಂದರೆ ಹಳ್ಳಿಗಳಿಗೂ ಏನು ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಲರ್ಟ್ ಮಾಡಿದ್ದೀವಿ. ಈಗ ಎಲ್ಲ ಕಡೆನೂ ನಾನು ಅಲ್ಲಿದ್ದ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಬಂದಿದ್ದೀನಿ. DC ಗೆ, ಎಲ್ಲ ತಹಸೀಲ್ದಾರಿಗೆ ಅಲರ್ಟ್ ಮಾಡಿದ್ದಾರೆ, ಎಲ್ಲ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ. ಬೆಳಗ್ಗೆ ಸಿಚುವೇಶನ್ ನೋಡ್ಕೊಂಡು ಕನಿಷ್ಠ ನಮಗೆ 2,35,000 ಕ್ಯೂಸೆಕ್ಸ್ವರೆಗೂ ನಮ್ಗೆ ಯಾವುದೂ ತೊಂದರೆ ಆಗೋದಿಲ್ಲ. ಜನರಲಿ ನನಗಿದ್ದ ಮಾಹಿತಿ 2 ಲಕ್ಷ ಯಾವ ಹಳ್ಳಿಗಳಿಗೆ ನೀರು ಹೋಗಲ್ಲ, ಯಾವ ಹಳ್ಳಿಗಳು ಮುಳುಗೋಗಲ್ಲ. ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಬೆಳೆ ಹೊಲ್ದಾಗ ನೀರು ಹೋಗ್ಬೋದು, ತಕ್ಕ ಮಟ್ಟಿಗೆ. ಪೂರ್ಣ ಪ್ರಮಾಣದ 2.5 ಲಕ್ಷ ಮೇಲೆ ಹೋತಂದರೆ ನಮಗೆ ಸ್ವಲ್ಪ ಇಫೆಕ್ಟ್ ಆಗೋಂಥ ಲಕ್ಷಣಗಳದಾವೆ. ಸರಿ, ಈಗ ಸದ್ಯದ ಮಟ್ಟಿಗೆ 1 ಲಕ್ಷ ಬಿಡ್ತಾ ಇದ್ದೀವಿ. ಬೆಳಗ್ಗೆ ಸಿಚುವೇಶನ್ ನೋಡ್ಕೊಂಡು ಎಲ್ಲ ಹಳ್ಳಿಗಳನ್ನು ಅಲರ್ಟ್ ಮಾಡಿ ಜಾಸ್ತಿ ಮಾಡ್ಕೊತ ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಸರಿ, ಎರಡನೇ ಬೆಳೆ ಅಲ್ಲ ಸರ್, ಮೊದಲು ಡ್ಯಾಮ್ ಉಳಿಸೋಣ ಅಂತ ಪ್ರಯತ್ನ ಮಾಡೋದು. ಸರ್, ಡ್ಯಾಮಿಗೆ ಸೇಫ್ಟಿಗೇನು, ಈಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡಿದೆ, ಡ್ಯಾಮ್ ಸೇಫ್ಟಿಗೇನು ತೊಂದರೆ ಇಲ್ಲ ಅಂತ, ಏನು ಸಮಸ್ಯೆ ಏನಾಗ್ತಾ ಇಲ್ಲ. ಆ ಗೇಟ್ ರಿಪೇರಿ ಆಗಬೇಕು. ಆ ಗೇಟ್ ರಿಪೇರಿಗೆ ಈಗ ನೀವು ಹೇಳಿದ್ರಿ ಗೇಟು ಮೇಂಟೆನೆನ್ಸ್ ಏನಿಲ್ಲ, ಪ್ರತಿ ವರ್ಷ ಮೇಂಟೆನೆನ್ಸ್ ಮಾಡ್ತಾರೆ. ಆ ಕೊಂಡಿ ಲಿಂಕ್ ಇದೆಯಲ್ಲ, ಅದು ಲಿಂಕು ಪೂರ್ಣ ತಪ್ಪಿರೋದ್ರಿಂದ ಆಗಿದೆ. ಇಂದು ನಾರಾಯಣಪುರದೊಳಗೂ ಈ ಸಿಚುವೇಶನ್ ಆಗಿತ್ತು. ನೋಡೋಣ, ನಾಳೆ ಅಧಿಕಾರಿಗಳು ಬರ್ತಾರೆ, ಎಕ್ಸ್ಪರ್ಟ್ಸ್ ಬರ್ತಾಯಿದ್ದಾರೆ. ಅವ್ರನ್ನೆಲ್ಲರನ್ನ ಕರೆಸಿ ಮಾತಾಡ್ತೀನಿ. ಮತ್ತು ಈಗಾಗಲೇ ಇವ್ರಿಗೇನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತರಲಿಕ್ಕೆ ಅವ್ರ PS ಗಳಿಗೆ, ಯಾಕಂದರೆ ಫೋನ್ನಾಗಿ ಸಿಕ್ಕಿಲ್ಲ ನಾನು ಲೇಟ್ ನೈಟ್. ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ನಾನು ಬಂದಿದ್ದು. ಅವರು ಬೆಂಗಳೂರಿಗೆ ಹೋದರು, ನಾನು ಈ ಕಡೆ ಬಂದೆ. ಅವಾಗ ಇನ್ನೂ ನಮಗೆ ಮಾಹಿತಿ ಇದ್ದಿಲ್ಲ, CM ಸಾಹೇಬ್ರ ಜೊತೆಗಿದ್ದದ್ದೇ ನನಗೆ ಮಾಹಿತಿ ಇದ್ದಿದ್ದಿಲ್ಲ. ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ತುಮಕೂರು ಸಮೀಪಿದ್ದದ್ದೇ ನನಗೆ ಮಾಹಿತಿ ಬಂತು. ನಾನು ಹಂಗೆ ಅಂದರೆ ನಾನು ಅಲ್ಲಿ ಹಾಲ್ಟ್ ಆಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡ್ಬೇಕಂತ ವಿಚಾರ ಮಾಡಿದ್ದೆ. ಬಟ್ ಈ ಸಿಚುವೇಶನ್ ನೋಡ್ಕೊಂಡು ನಾನು ಸೀದಾ
ನನಗನ್ನಿಸಿದ ಮಟ್ಟಿಗೆ ಈಗ ಸದ್ಯ ಅಧಿಕಾರಿಗಳೇನಂದ್ರೆ 65 TMC ನೀರು ಪೂರ ಖಾಲಿ ಆದ ಮೇಲೆ ಅದಕ್ಕೇನಾದರೂ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗ್ಬೋದು ಅಂತ ಅಧಿಕಾರಿಗಳು ಹೇಳ್ತಾರೆ. ಈಗ ನಾವು 2 ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಬಿಟ್ಟಿವಿ ಅಂದ್ರೆ ಕನಿಷ್ಠ 3 ರಿಂದ 4 ದಿವಸ ಬೇಕು. ಅದಕ್ಕೆ ಅದನ್ನು ನೋಡೋಣ ಸಿಚುವೇಶನ್ ಏನೇನಾಗುತ್ತೆ. ಈಗ ನಾನು ಎಕ್ಸ್ಪರ್ಟ್ ಅಲ್ಲ, ಈಗ ನಾಳೆ ಎಕ್ಸ್ಪರ್ಟ್ ಅವ್ರು ಬಂದ ಮೇಲೇ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳೋಕೆ ಸಾಧ್ಯತೆ ಆಗುತ್ತೆ. ಸರ್, ಬೆಂಗಳೂರು, ಹೈದ್ರಾಬಾದ್ ಅಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಹೈದ್ರಾಬಾದ್ನವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ, ಬೆಂಗಳೂರಿಗೂ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಅವರೆಲ್ಲರೂ ನಾಳೆಗೆ 10:30 11 o'clock ಎಲ್ಲರೂ ಬರ್ತಾರೆ. ಮ್ಯಾಕ್ಸಿಮಮ್ 10:30 to 11 o'clock ಆಗ್ಬೋದು. ನೋಡೋಣ, ಅವ್ರು ಬಂದಿದ್ದಾಗ ಅವ್ರ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಹೇಳ್ತಾರೆ. ಸರ್, ಸಿಚುವೇಶನ್ನು ನೋಡೋಣ. ಬೆಳಗ್ಗೆ ನನಗೇನು ರಾತ್ರಿ ಮಾತಾಡೋಕ್ಕಾಗಿಲ್ಲ, ಲೇಟ್ ನೈಟು. DCM ಅವ್ರಿಗೆ CM ಅವ್ರಿಗೆ ನಾನು ನೋಡ್ಕೊಂಡು ಮಾತಾಡಿದ್ದೆ ಹೇಳ್ತೀನಿ ಎಲ್ಲರಿಗೂ. ಸರ್, ನಿಜವಾಗ್ಲೂ ಬಾಗಿನ ಅರ್ಸೋದು ನಿಜವಾಗ್ಲೂ ಕ್ಯಾನ್ಸಲ್ ಆಗಿತ್ತು. 13ನೇ ತಾರೀಕು ಇದ್ದು 16ನೇ ತಾರೀಕಿಗೆ ಮಾಡಿದ್ವಿ. 13 ಅನಿವಾರ್ಯ ಆಯಿತು. ಅಲ್ಲಿದ್ದು ಆಫೀಸಲ್ಲಿ ಮೆಸೇಜ್ ಬಂದಿತ್ತು 13ಕ್ಕೆ ಇದ್ದಿದ್ದು. ಇಲ್ಲ TP ಆಗಿತ್ತು, ಬರ್ಬೇಕಂತ TP ಆಗಿತ್ತು. ನಾನು ಎರಡೂ ಕೆಲಸ ಆಗುತ್ತೆ ಅಂತಲೇ ಇದಕ್ಕೆ ಬಂದಿದ್ದು. ಬಟ್ ಅನಿವಾರ್ಯ ಇದು ನೋಡೋಣ. ನಾಳೆಗೆ ಈ ಸಿಚುವೇಶನ್ ಅಂತೂ ನೋಡೋಣ. ಈ ಸಿಚುವೇಶನ್ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಮಾತಾಡೋಣ.